ರೈತ ಬಂಧುಗಳೇ, ನಿಮ್ಮ ಭತ್ತದ ಗದ್ದೆಯಲ್ಲಿ ಎಲೆ ಒಣಗ್ತಿದೆಯಾ? ತೆನೆ ಕಪ್ಪಾಗ್ತಿದೆಯಾ? ಟೊಮಾಟೊ, ಮೆಣಸಿನಕಾಯಿ, ಬದನೆಕಾಯಿ ಗಿಡದ ಎಲೆ ಮೇಲೆ ಕಂದು ಚುಕ್ಕೆ ಬಂದು ಎಲೆ ಸುರ್ತಿದೆಯಾ? ಶುಂಠಿ ಎಲೆ ಮೇಲೆ ಚುಕ್ಕೆ ರೋಗ ಬಂದು ಎಲೆ ಉದುರ್ತಿದೆಯಾ? ಇದೆಲ್ಲ ಒಂದೇ ಕಾರಣದಿಂದ ಆಗೋದು, ಶಿಲೀಂಧ್ರ ರೋಗ. ಮಳೆಗಾಲದ ತೇವಾಂಶ ಜಾಸ್ತಿ ಆದಂತೆ ಈ ರೋಗ ವೇಗವಾಗಿ ಹರಡಿ ಇಳುವರಿ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಆದ್ರೆ ಚಿಂತೆ ಬೇಡ, ಒಂದೇ ಒಂದು ಸ್ಪ್ರೇನಲ್ಲಿ ಈ ಎಲ್ಲಾ ಬೆಳೆಗಳ ಶಿಲೀಂಧ್ರ ರೋಗ ನಿಯಂತ್ರಣ ಮಾಡೋ ಪರಿಹಾರ ಇವತ್ತು ನಾನು ಹೇಳ್ತೀನಿ, ಕೊನೆವರೆಗೂ ನೋಡಿ. ನಮಸ್ಕಾರ ರೈತ ಬಂಧುಗಳೇ, ಸ್ವಾಗತ ನಿಮಗೆ ಕಾತ್ಯಾಯಿನಿ ಆರ್ಗ್ಯಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಪ್ರತಿ ಸೀಸನ್ನ ರೋಗದ ಎಚ್ಚರಿಕೆ ನಿಮಗೆ ಮೊದಲೇ ಸಿಗುತ್ತೆ. ಈಗ ಹೊಲದ ಪರಿಸ್ಥಿತಿ ನೋಡಿ ರೈತ ಬಂಧುಗಳೇ, ಭತ್ತದಲ್ಲಿ ಎಲೆ ಹೊದಿಕೆ ಸುಡುವ ರೋಗ ಬಂದು ಪಿಲ್ಲೆ ಒಣಗ್ತಿದೆ. ತೆನೆ ಬರುವ ಹಂತದಲ್ಲಿ ಬ್ಲಾಸ್ಟ್ ರೋಗ ಬಂದು ತೆನೆ ಕುತ್ತಿಗೆ ಮುರಿದಂಗೆ ಆಗ್ತಿದೆ. ಟೊಮಾಟೊ, ಮೆಣಸಿನಕಾಯಿ, ಬದನೆಕಾಯಿಯಲ್ಲಿ ಆರಂಭಿಕ ಎಲೆ ಸುಡುವ ರೋಗ, ಹುಡಿ ರೋಗ, ಆಂಥ್ರಾಕ್ನೋಸ್ ಬಂದು ಕಾಯಿ ಕೊಳೆಯುತ್ತೆ. ಶುಂಠಿಯಲ್ಲಿ ಎಲೆ ಚುಕ್ಕೆ ರೋಗ ಬಂದು ಎಲೆ ಉದುರಿ ಕಂದ ಸಣ್ಣದಾಗುತ್ತೆ. 1 ಎಕರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಈ ರೋಗದಿಂದ ಅರ್ಧ ಇಳುವರಿ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ನಿಮ್ಮ ಊರಲ್ಲೂ ಇದೇ ಆಗ್ತಿದೆ ಅಲ್ವಾ? ಕಮೆಂಟ್ ನಲ್ಲಿ ಯಾವ ಬೆಳೆಯಲ್ಲಿ ಈ ಸಮಸ್ಯೆ ಇದೆ ಅಂತ ಹೇಳಿ. ಯಾಕೆ ಹೀಗಾಗುತ್ತೆ ಅಂದ್ರೆ, ಮಳೆ ಬಂದಾಗ ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ. ಶಿಲೀಂಧ್ರದ ಬೀಜಾಣು ಎಲೆ ಮೇಲೆ ಬಿದ್ದು ಬೇಗ ಮೊಳಕೆ ಒಡೆದು ಒಳಗೆ ನುಗ್ಗುತ್ತೆ. ಇದು ಥೇಟ್ ಮನೆಯ ಗೋಡೆ ಒದ್ದೆ ಆದಾಗ ಬೂಸ್ಟ್ ಬೆಳೆದಂಗೆ. ಎಲೆ ಒದ್ದೆ ಆದಷ್ಟು ರೋಗ ಬೇಗ ಹರಡುತ್ತೆ. ಬಹಳ ರೈತರು ಇದು ತಿಳಿಯದೆ ಒಂದೇ ಮಾದರಿ ಔಷಧಿ ಪದೇ ಪದೇ ಸಿಂಪಡಣೆ ಮಾಡ್ತಾರೆ. ಶಿಲೀಂಧ್ರ ಆ ಔಷಧಿಗೆ ನಿರೋಧಕತೆ ಬೆಳೆಸಿಕೊಳ್ತೆ. ಇನ್ನೂ ಕೆಲವರು ಎಲೆ ಮೇಲ್ಮೈ ಮೇಲೆ ಮಾತ್ರ ಕೆಲಸ ಮಾಡೋ ಔಷಧಿ ಬಳಸ್ತಾರೆ. ಗಿಡದ ಒಳಗೆ ಸೇರಿದ ಸೋಂಕು ಹಾಗೆ ಉಳಿಯುತ್ತೆ. ಎಚ್ಚರಿಕೆಯಿಂದ ಕೇಳಿ, ಎಲೆ ಮೇಲ್ಮೈ ರಕ್ಷಣೆ ಒಂದೇ ಸಾಲದು. ಒಳಗೆ ಹೋದ ಸೋಂಕಿಗೂ ಕೆಲಸ ಮಾಡೋ ಔಷಧಿ ಇಲ್ಲದೆ ಇದ್ರೆ ರೋಗ ಮತ್ತೆ ಮತ್ತೆ ವಾಪಸ್ ಬರುತ್ತೆ. ಒಳ್ಳೆ ಸುದ್ದಿ ಏನಂದ್ರೆ, ಎಲೆ ಮೇಲ್ಮೈ ಮೇಲಿನ ಸೋಂಕನ್ನು, ಗಿಡದ ಒಳಗೆ ಹೋದದ ಸೋಂಕನ್ನು ಒಟ್ಟಿಗೆ ನಿಲ್ಲಿಸೋ ಪರಿಹಾರ ಇದೆ ಮತ್ತು ಇದು ಬೇರೆಲ್ಲೂ ಸಿಗಲ್ಲ. ಕಾತ್ಯಾಯಿನಿ ಆರ್ಗ್ಯಾನಿಕ್ಸ್ ನ ಹೊಸ ಫಂಗಿಸೈಡ್ ಇದೆ, ಕಾತ್ಯಾಯಿನಿ ಪ್ಲಾಂಟಿವೋ. ಇದೊಂದೇ ಬಾಟಲ್ ನಿಮ್ಮ ಎಲ್ಲಾ ಬೆಳೆಗಳ ಎಲ್ಲಾ ಪ್ರಮುಖ ಶಿಲೀಂಧ್ರ ರೋಗಗಳ ಸಂಪೂರ್ಣ ಪರಿಹಾರ ಅಂತ ಹೇಳ್ಬಹುದು. ಕಾತ್ಯಾಯಿನಿ ಪ್ಲಾಂಟಿವೋದಲ್ಲಿ 2 ಶಕ್ತಿಶಾಲಿ ಅಂಶ ಒಟ್ಟಿಗೆ ಇರೋದೇ ಇದರ ಶಕ್ತಿ. ಟೆಬುಕೊನಜೋಲ್ 50% ಮತ್ತು ಟ್ರೈಫ್ಲಾಕ್ಸಿಸ್ಟ್ರೋಬಿನ್ 25%. ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಸ್ಪ್ರೇ ಮಾಡಿದ ತಕ್ಷಣ ಎಲೆಯ ಮೇಲ್ಪದರದಲ್ಲಿ ಒಂದು ಬಲವಾದ ರಕ್ಷಣಾ ಪದರ ಮಾಡ್ಕೊಳ್ತೆ. ಇದು ಮಳೆ ಬಂದ್ರೂ 1-2 ಗಂಟೆಯೊಳಗೆ ದಟ್ಟಿಯಾಗಿ ಕೂತ್ಕೊಂಡು ತೊಳೆದು ಹೋಗಲ್ಲ. ಬೇರೆ ಸಾಮಾನ್ಯ ಔಷಧಿ ತರ ಒಂದೇ ಮಳೆಗೆ ವ್ಯರ್ಥ ಆಗಲ್ಲ. ಇದು ಎಲೆಯ ಒಳಗಿನ ಪದರದಲ್ಲೂ ಸಂಚಾರ ಮಾಡಿ ಸ್ಪ್ರೇ ತಾಗದ ಎಲೆಯ ಕೆಳಭಾಗಕ್ಕೂ ರಕ್ಷಣೆ ಕೊಡುತ್ತೆ. ಬೀಜಾಣು ಮೊಳಕೆ ಒಡೆಯೋದನ್ನೇ ಶುರುವಿನಲ್ಲೇ ತಡೆಯುತ್ತೆ. ಇದು ಇದರ ಪ್ರಿವೆಂಟಿವ್ ಶಕ್ತಿ. ಇನ್ನೊಂದು ಕಡೆ ಟೆಬುಕೊನಜೋಲ್ ಗಿಡದ ಬೇರು ಮತ್ತು ಎಲೆಯಿಂದ ಒಳಗೆ ಹೀರಿಕೊಂಡು ರಸ ಸಂಚಾರದ ಮೂಲಕ ಕೆಳಗಿನಿಂದ ಮೇಲಿನವರೆಗೂ ಇಡೀ ಗಿಡದೊಳಗೆ ಸಿಸ್ಟಮಿಕ್ ಆಗಿ ಹರಡುತ್ತೆ. ಇದಾಗಲೇ ಎಲೆ ಒಳಗೆ ಸೇರಿ ಕುರಿತ ಶಿಲೀಂಧ್ರವನ್ನ ಇದು ಬೇರಿನಿಂದ ಎಲೆವರೆಗೂ ಬೆನ್ಹತ್ತಿ ಸಾಯಿಸುತ್ತೆ. ಇದೇ ಇದರ ಕ್ಯೂರೇಟಿವ್ ಶಕ್ತಿ. ಅಂದ್ರೆ ಸೋಂಕು ಶುರುವಾಗಿದ್ರೂ ಇದನ್ನ ಒಳಗಿಂದ ನಿಲ್ಲಿಸುತ್ತೆ. ಇಷ್ಟು ಜೊತೆಗೆ ಶಿಲೀಂಧ್ರದ ಹೊಸ ಬೀಜಾಣು ಬರೋದನ್ನು ಪೂರ್ತಿ ನಿಲ್ಲಿಸುತ್ತೆ. ಹಾಗಾಗಿ ರೋಗ ಪಕ್ಕದ ಗಿಡಕ್ಕೂ ಹರಡಲ್ಲ. ಎಲೆ ಮೇಲ್ಮೈ ರಕ್ಷಣೆ, ಗಿಡದ ಒಳಗಿನ ಚಿಕಿತ್ಸೆ, ಹೊಸ ಸೋಂಕು ತಡೆ, ಈ 3 ಕೆಲಸ ಒಂದೇ ಸ್ಪ್ರೇನಲ್ಲಿ ಮಾಡೋ ಔಷಧಿ ಕಾತ್ಯಾಯಿನಿ ಪ್ಲಾಂಟಿವೋ ಬಿಟ್ಟು ಬೇರೆ ಸಿಗೋದು ಕಷ್ಟ. ಅದಕ್ಕೆ ಇದನ್ನ ರೈತ ಬಂಧುಗಳು ಆಲ್ ಇನ್ ಒನ್ ಫಂಗಿಸೈಡ್ ಅಂತಾನೆ ಕರೀತಾರೆ. ಕಾತ್ಯಾಯಿನಿ ಪ್ಲಾಂಟಿವೋ ಭತ್ತದ ಎಲೆ ಹೊದಿಕೆ ಸುಡುವ ರೋಗ, ಬ್ಲಾಸ್ಟ್ ರೋಗ, ತೆನೆ ಕಪ್ಪಾಗೋ ರೋಗ, ಟೊಮಾಟೊ, ಮೆಣಸಿನಕಾಯಿ, ಬದನೆಕಾಯಿಯ ಆರಂಭಿಕ ಎಲೆ ಸುಡುವ ರೋಗ, ಹುಡಿ ರೋಗ, ಆಂಥ್ರಾಕ್ನೋಸ್, ಶುಂಠಿಯ ಎಲೆ ಚುಕ್ಕೆ ರೋಗ ಎಲ್ಲದಕ್ಕೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಒಂದೇ ಔಷಧಿ ನಿಮ್ಮ ಎಲ್ಲ ಬೆಳೆಯ ಟೆನ್ಷನ್ ಕಳಿತಾತೆ. ಜೊತೆಗೆ
ಕಾತ್ಯಾಯಿನಿ ಪ್ಲಾಂಟಿವೋ ಬರೀ ರೋಗ ನಿಲ್ಲಿಸೋದಷ್ಟೇ ಅಲ್ಲ, ಎಲೆ ಬೇಗ ಹಳದಿ ಆಗೋದನ್ನ ತಡೆದು ಗಿಡ ಗಾಢ ಹಸಿರಾಗಿ ಇಡುತ್ತೆ. ಬರ ಮತ್ತು ಬಿಸಿಲಿನ ಒತ್ತಡ ಇದ್ದಾಗ್ಲೂ ಗಿಡಕ್ಕೆ ಶಕ್ತಿ ಕೊಟ್ಟು ಬೇರು ಪೋಷಕಾಂಶ ಚೆನ್ನಾಗಿ ಹೀರಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದೇ ಕಾರಣಕ್ಕೆ ಕಾತ್ಯಾಯಿನಿ ಪ್ಲಾಂಟಿವೋ ಬಳಸಿದ ಗಿಡ ಬರೀ ರೋಗ ಮುಕ್ತ ಆಗೋದಲ್ಲ, ಕಾಳು ಮತ್ತು ಕಾಯಿ ಚೆನ್ನಾಗಿ ತುಂಬಿ ಇಳುವರಿ ಕೂಡ ಗಣನೀಯವಾಗಿ ಹೆಚ್ಚಾಗುತ್ತೆ. ಗುಣಮಟ್ಟ ಕೂಡ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗುವಷ್ಟು ಚೆನ್ನಾಗಿರುತ್ತೆ. ಕಾತ್ಯಾಯಿನಿ ಪ್ಲಾಂಟಿವೋ ಡೋಸ್ ವಿಷಯಕ್ಕೆ ಬಂದ್ರೆ ಭತ್ತಕ್ಕೆ ಎಕರೆಗೆ 80 ಗ್ರಾಂ, ಟೊಮ್ಯಾಟೋಗೆ 100ರಿಂದ 140 ಗ್ರಾಂ, ಮೆಣಸಿನಕಾಯಿ ಮತ್ತು ಬದನೆಕಾಯಿಗೆ 100 ಗ್ರಾಂ, ಶುಂಠಿಗೆ 80ರಿಂದ 100 ಗ್ರಾಂ ಇದನ್ನ 150ರಿಂದ 200 ಲೀಟರ್ ನೀರಿಗೆ ಬೆರೆಸಿಸಿ ಸಿಂಪಡಿಸಿ. ಭತ್ತದಲ್ಲಿ ಪಿಲ್ಲೆ ಹಂತ ಮತ್ತು ತೆನೆ ಬರುವ ಹಂತದಲ್ಲಿ 2 ಸ್ಪ್ರೇ, ತರಕಾರಿಯಲ್ಲಿ ಮೊದಲ ಚುಕ್ಕೆ ಕಂಡಾಗ 1 ಸ್ಪ್ರೇ, ಶುಂಠಿಗೆ ಮಳೆಗಾಲ ಶುರುವಾದಾಗ ಪ್ರಿವೆಂಟಿವ್ ಸ್ಪ್ರೇ ಮಾಡಿ. ಒಂದು ಸೀಸನ್ಗೆ ಗರಿಷ್ಠ 2 ಸಲ ಮಾತ್ರ ಬಳಸಿ. ಮಧ್ಯದಲ್ಲಿ ಬೇರೆ ಮಾದರಿ ಔಷಧಿ ಬಳಸಿ ಸರದಿ ಮಾಡಿ. ಇದರಿಂದ ಕಾತ್ಯಾಯಿನಿ ಪ್ಲಾಂಟಿವೋದ ಪವರ್ ಇನ್ನೂ ಹೆಚ್ಚು ವರ್ಷ ಪರಿಣಾಮಕಾರಿಯಾಗಿ ಉಳಿಯುತ್ತೆ. ಸ್ಪ್ರೇ ಮಾಡುವಾಗ ಈ ಎಚ್ಚರಿಕೆ ಪಾಲಿಸಿ: ಬೆಳಿಗ್ಗೆ 8ರಿಂದ 10 ಗಂಟೆ ಒಳಗೆ ಮಾತ್ರ ಸಿಂಪಡಿಸಿ. ಮುಂದಿನ 24 ಗಂಟೆಯಲ್ಲಿ ಮಳೆ ಬರೋ ಸೂಚನೆ ಇದ್ರೆ ಸ್ಪ್ರೇ ಮಾಡಬೇಡಿ. ಸುಣ್ಣಗಂಧಕ ಅಥವಾ ಬೋರ್ಡೋ ಮಿಶ್ರಣದಂತ ಕ್ಷಾರೀಯ ವಸ್ತುಗಳ ಜೊತೆ ಬೆರೆಸಬೇಡಿ. ಕೊಯ್ಲಿಗೆ ಮೊದಲು ಭತ್ತಕ್ಕೆ 15 ದಿನ, ಟೊಮ್ಯಾಟೊ ಮೆಣಸಿನಕಾಯಿಗೆ 7 ದಿನ ಅಂತರ ಇಟ್ಕೊಳ್ಳಿ. ಕಾತ್ಯಾಯಿನಿ ಪ್ಲಾಂಟಿವೋ ಸ್ಪ್ರೇ ಮಾಡಿದ 7ರಿಂದ 10 ದಿನದಲ್ಲಿ ಎಲೆ ಮೇಲಿನ ಹೊಸ ಚುಕ್ಕೆ ನಿಲ್ಲುತ್ತೆ, ಗಿಡ ಗಾಢ ಹಸಿರಾಗಿ ಕಾಣುತ್ತೆ, ತೆನೆ ಮತ್ತು ಕಾಯಿ ಚೆನ್ನಾಗಿ ತುಂಬುತ್ತೆ, ಇಳುವರಿ ಮತ್ತು ಆದಾಯ ಎರಡೂ ಹೆಚ್ಚಾಗುತ್ತೆ. ನಿಮ್ಮ ಹೊಲದಲ್ಲಿ ಈ ಸಮಸ್ಯೆ ಇದೆಯಾ? ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮ ರೈತ ಬಂಧುಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದ ರೈತ ಬಂಧುಗಳೇ.